ಧನುರ್ರಾಶಿ, ಯಾವುದೇ ಕೆಲಸದಲ್ಲೂ ಕೂಡ ಆಲಸ್ಯವನ್ನು ಮಾಡಬೇಡಿ. ಯಾವ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ. ಇವತ್ತಿನ ಕೆಲಸವನ್ನು ಈಗಲೇ ಮಾಡಿ ಮುಗಿಸ್ತಕ್ಕಂತಹ ಸಂಕಲ್ಪ ನಿಮ್ಮದಾಗಲಿ. ಆಲಸ್ಯ ಅಂತಕ್ಕಂಥದ್ದು ನಮಗೆ ದೊಡ್ಡ ಶತ್ರು ಅನ್ನುವಂತಹ ಭಾವನೆ, ಆ ಒಂದು ಸತ್ಯ ನಿಮ್ಮ ಗಮನದಲ್ಲಿರಬೇಕು. ಪ್ರತಿ ಕ್ಷಣವೂ ಕೂಡ ಅದನ್ನು ಜ್ಞಾಪಿಸ್ಕೊಂಡು ಕೆಲಸಕ್ಕೆ ಪ್ರವೃತ್ತರಾಗಬೇಕು ಅನ್ನುವಂಥದ್ದು. ಈಗಾಗಲೇ ಹೊಸದಾಗಿ ಕೆಲಸವನ್ನು ಆರಂಭ ಮಾಡಿದರೆ ಅಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅದಕ್ಕೆ ಅವಕಾಶವಾಗತಕ್ಕಂಥದ್ದು. ಮನೆಯಲ್ಲಿ ಮಕ್ಕಳ ಅಭ್ಯುದಯ ಅಥವಾ ಅವರ ಒಂದು ಬೆಳವಣಿಗೆ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು. ತಂದೆಯವರಿಗೆ ಆರೋಗ್ಯ ಸಮಸ್ಯೆ ಕಾಡಬಹುದು, ಎಚ್ಚರ. ಸಹೋದರ ವರ್ಗದಲ್ಲಿ ಮಾತಿನ ಘರ್ಷಣೆ, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಯಾವುದೋ ವಿಷಯಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಪಾತ್ರವನ್ನು ಅಲ್ಲಿ ನೀವು ನಿರ್ವಹಿಸಲೇಬೇಕಾಗತ್ತೆ. ಆಗ ಅಲ್ಲಿ ಮಾತಿನ ಚಕಮಕಿ, ಘರ್ಷಣೆ ನಡೆಯೋದಕ್ಕೆ ಅವಕಾಶಗಳಿರುತ್ತೆ. ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬರುತ್ತೆ. ಅದನ್ನು ಎಚ್ಚರದಿಂದ ಗಮನಿಸಬೇಕಾದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ ನಿಮಗೆ ಜನನ ಕಾಲದಲ್ಲಿ ಆದಂತಹ ದೋಷವನ್ನು ಮತ್ತೆ ತೋರಿಸ್ತಕ್ಕಂಥದ್ದಾಗತ್ತೆ. ಯಾರು ತಾವು ಹುಟ್ಟಿದಂತಹ ಸಂದರ್ಭದಲ್ಲಿ ನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಂಡಿಲ್ಲ ಅಂಥವರು ಒಂದಷ್ಟು ಕಷ್ಟಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರುವಂಥದ್ದಾಗತ್ತೆ. ಅವಿವಾಹಿತರಿಗೆ ಉತ್ತಮವಾದಂತಹ ಸಮಯ. ವಿದ್ಯಾರ್ಥಿಗಳು ಸಂತೋಷವಾಗಿರ್ತಕ್ಕಂತಹ ಸಮಯ. ಓದಿನಲ್ಲಿ ಸಾರ್ಥಕತೆ ಸಿಕ್ತು ಅಂತಲೋ ಅಥವಾ ನಾವು ಸ್ವತಂತ್ರವಾಗಿದ್ದೀವಿ, ನಮ್ಮನ್ನು ಕೇಳೋರು ಯಾರೂ ಇಲ್ಲ ಅಂತಲೋ, ಒಟ್ಟಾರೆ ವಿದ್ಯಾರ್ಥಿಗಳು ಸಂತೋಷವಾಗಿರತಕ್ಕಂತಹ ಸಂದರ್ಭ ಅಂತ ಹೇಳಬೇಕು. ಮನೆಯ ವಾತಾವರಣ ಬಹಳ ಚೆನ್ನಾಗಿರುತ್ತೆ. ವಿವಾಹದ ವಿಚಾರಗಳು ಕೈಗೂಡ್ತಕ್ಕಂತಹ ಶುಭ ಸೂಚನೆಗಳು ಮನೆಯಲ್ಲಿ ಕಾಣುವಂಥದ್ದಾಗುತ್ತೆ. ತಾಯಿಯವರ ಮನೆ ಕಡೆಯಿಂದ, ಅರ್ಥಾತ್ ತಾಯಿಯ ಅಣ್ಣ ತಮ್ಮ ಅಕ್ಕ ತಂಗಿಯರು ಒಳ್ಳೆಯ ಸುದ್ದಿಯನ್ನು ಹೇಳ್ತಕ್ಕಂತಹ ಸಮಯ. ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಹಣದ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ದುಡ್ಡು ಕಾಸಿನ ವಿಷಯ ಬಂತು ಅಂತಾದರೆ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕಪ್ಪ ಅನ್ನುವಷ್ಟರ ಮಟ್ಟಿಗೆ ಇರುತ್ತೆ. ಪ್ರಮುಖವಾದಂತಹ ವ್ಯಕ್ತಿಯ ಹಾಗೆ ನೀವು ಬಿಂಬಿತರಾಗ್ತೀರಿ. ಏನೋ ನಾಯಕರಪ್ಪ ಇವರು, ಲೀಡರ್ ಅಂತ ಹೇಳಬೇಕು ಅನ್ನುವಷ್ಟರ ಮಟ್ಟಿಗೆ ನಿಮ್ಮನ್ನು ಜನ, ನಿಮ್ಮ ಪರಿವಾರದವರು, ಕುಟುಂಬದವರು, ನಿಮ್ಮ ಆತ್ಮೀಯರು, ಸ್ನೇಹಿತರು ನಿಮ್ಮನ್ನು ಬಿಂಬಿಸ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಆಲಸ್ಯ ಶುರುವಾಗುತ್ತೆ. ಬೆಳಗ್ಗೆಯಿಂದ ದಣಿವಾಗಿರುತ್ತೆ. ಹೋರಾಟವನ್ನು ಮಾಡಿ, ಒದ್ದಾಟವನ್ನು ಮಾಡಿ, ತಿರುಗಾಟವನ್ನು ಮಾಡಿ, ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನುವಷ್ಟರ ಮಟ್ಟಿಗೆ ಆಲಸ್ಯ ನಿಮ್ಮನ್ನು ಕಾಡುವಂಥದ್ದು. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂತೋಷವಾದಂತಹ ದಿವಸ. ನಿಮ್ಮ ವೃತ್ತಿಗೆ, ನಿಮ್ಮ ಪರಿಶ್ರಮಕ್ಕೆ ಗೌರವ ಸಂದಾಯವಾದಾಗ, ಜನ, ಸಂಸ್ಥೆ ನಿಮ್ಮನ್ನು ಗುರುತಿಸಿದಾಗ ಆಗ್ತಕ್ಕಂತಹ ಸಂತೋಷ ಅಪರಿಮಿತವಾದಂಥದ್ದು. ಮಕ್ಕಳಿಗೂ ಕೂಡ ಸಂತೋಷದ ಸಮಯವಾಗುತ್ತೆ. ಮಂಜುನಾಥ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಸಂತೋಷದಿಂದ ಆರಂಭವಾಗುತ್ತೆ. ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯ ಸಮಾಧಾನ, ಸಂತೋಷ, ಗೆಲುವು, ಹುರುಪು, ಉತ್ಸಾಹ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಹೊಸ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಅವಕಾಶಗಳಿದೆ. ಮಾಡುವಂತಹ ಮನಸ್ಸಿರುವಂಥವರು ಆ ಹೂಡಿಕೆಯನ್ನು ಮಾಡಬಹುದು ಅನ್ನುವಂಥದ್ದು. ಮನೆಯವರು ನಿಮ್ಮ ವಿಚಾರವಾಗಿ ಹೆಮ್ಮೆಯನ್ನು ಪಡ್ತಾರೆ. ಅದು ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ವಯಸ್ಸಿಗೆ ಅನುಗುಣವಾದಂತಹ ಸಾಧನೆಯ ವಿಚಾರ ಇರಬಹುದು. ನಿಮ್ಮ ಬುದ್ಧಿಗೂ ಮೀರಿದಂತಹ ಕೆಲವು ಅವಕಾಶಗಳು ಈ ದಿವಸ ನಿಮ್ಮ ಬಳಿ ಬರುವಂಥದ್ದಿರುತ್ತೆ. ವ್ಯವಹಾರದ ದೃಷ್ಟಿಯಿಂದ ದೂರದೂರಿನ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಅದರಿಂದ ಮನಸ್ಸಿಗೆ ಆನಂದ ಸಿಕ್ಕುವಂಥದ್ದಾಗತ್ತೆ. ವಿಕಲಚೇತನರು ರಸ್ತೆಯನ್ನು ದಾಟುವಾಗ, ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ. ಸಮಸ್ಯೆಗಳು ಆಗುವಂಥದ್ದು ಇದ್ದೇ ಇರುತ್ತೆ. ಅದನ್ನು ಗಮನಿಸದಲೇ ಹೋದಾಗ ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು. ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ ಶುಭವಾಗಿ.